ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 29 ಜುಲೈ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 154 ಅಡಿ 5 ಇಂಚು ಇರುವಂಥದ್ದು. ಇನ್ನು ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ ಬಂದು 186 ಅಡಿ, ಅದರಲ್ಲಿ 154.5 ಅಡಿ ಇವತ್ತು ಇರುವಂಥದ್ದು. ಇನ್ನು ಹೆಚ್ಚು ಕಡಿಮೆ ಅಂದರೂ ಒಂದು 31 ಅಡಿ ಡ್ಯಾಮ್ ಏನಿದೆ ತುಂಬಬೇಕಾಗಿದೆ. ಇನ್ನು ಡ್ಯಾಮ್ನ ಇವತ್ತಿನ ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 5920 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಅದೇ ರೀತಿ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 179 ಕ್ಯೂಸೆಕ್ ನೀರು ಹೊರಹರಿವು ಬಂದಿರುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಹರಿಸಲಾಗ್ತಾ ಇಲ್ಲ, ಲೆಫ್ಟ್ ಬ್ಯಾಂಕ್ ಚಾನಲ್ಗೆ 50 ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ, ಹಾಗೂ ಸ್ಲೂಸ್ ಗೇಟ್ ಮೂಲಕ ನದಿಗೆ ಬಿಡುತ್ತಿರುವಂಥ ನೀರು 50 ಕ್ಯೂಸೆಕ್ ಇರುವಂಥದ್ದು. ಇನ್ನು ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 79 ಕ್ಯೂಸೆಕ್ ಇದೆ. ಲಾಸ್ಟ್ ಇಯರ್ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 180 ಅಡಿ 3 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ನೋಡೋದಾದರೆ ಬರೋಬ್ಬರಿ 18,546 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು ಕಳೆದ ವರ್ಷ. ಸೊ ಇನ್ನು ಮಳೆ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಈ ಏನು ಭದ್ರಾ ನದಿ ತಟ ಇದೆ ಅಂದರೆ BRP ಲಕ್ಕೊಳ್ಳಿ ಈ ರೀಜನಲ್ಲಿ ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ. ಇನ್ನು ಕಳಸ ಹಾಗೂ ಈ ಭಾಗದಲ್ಲಿ ಕಳಸ, NR ಪುರ, ಬಾಳೆಹೊನ್ನೂರು ಈ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಅದು ಮಳೆ ಆಗಿದ್ದು ಇವತ್ತಾದರೆ ನಾಳೆ ಇನ್ಫ್ಲೋ ರೈಸ್ ಆಗುತ್ತೆ, ಇವತ್ತೇ ಇನ್ಫ್ಲೋ ರೈಸ್ ಆಗಲ್ಲ, ಅಲ್ಲಿಂದ ಹರಿದು ಬರಬೇಕಲ್ಲ ನೀರು. ಹಾಗಾಗಿ ನೋಡೋಣ, ನಾಳೆ ಏನಾದ್ರು ಇನ್ಫ್ಲೋನಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದೇನೋ ಅಂತ ನೋಡಬೇಕಾಗಿದೆ. ಇವತ್ತು 5920 ಹತ್ತತ್ರ 6000 ಕ್ಯೂಸೆಕ್ ಇದೆ. ನಾಳೆ ಏನಾದ್ರು ಒಳ್ಳೆ ರೀತಿ ಇನ್ಫ್ಲೋ ಬರುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.